ನಿಮ್ಮ ಅಕೌಂಟಿಂದ ನಿಮಗೆ ಗೊತ್ತಿಲ್ಲದೆ ಯಾರೋ ದುಡ್ಡು ತೆಗೆದಿದ್ದಾರೆ ಅಂತ ಅರ್ಥ. ನಾನು ಇವಾಗ ಏನ್ ಮಾಡ್ಲಿ? ಶಿವು, ನೀವು ಯಾರಿಗಾದ್ರೂ OTP ಏನಾದರೂ ಶೇರ್ ಮಾಡಿದ್ರಾ? ಇಲ್ಲ ಸರ್, ಶಿವವ್ರು ಹಂಗಲ್ಲ, ಯಾಮಾರವ್ರು ಅಲ್ಲ. OTP ವಿಚಾರದಲ್ಲಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಜಾಗೃತಿ ಆಗಿರ್ಕಂದೇಳಿ ಎಲ್ಲರಿಗೂ ಹೇಳ್ತಿದ್ರು. ಅಂಥ ವಿಚಾರದಲ್ಲೆಲ್ಲ ಶಿವವ್ರು ತುಂಬ ಬುದ್ಧಿವಂತರು. ಕಾಶ್ ಅವರೇ, ಎಂಥ ಬುದ್ಧಿವಂತ ಆದರೂ ಒಂದು ಸಣ್ಣ ದಡ್ತನ ಅಂತೂ ಇದ್ದೇ ಇರುತ್ತೆ. ಸರ್, ಇವತ್ತು ಬೆಳಗ್ಗೆ ಪಾರ್ಸಲ್ ಬಂದಿದೆ ನಿಮಗೆ ಅಂತ ಒಂದು ಕಾಲ್ ಬಂದಿತ್ತು ಸರ್. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಎಲ್ಲ ಕರೆಕ್ಟಾಗಿ ಹೇಳಿದ್ರು. ಬ್ಯಾಂಕ್ ಅಕೌಂಟ್ ನಂಬರ್ ಬೇಡ ಅಂತಾನೂ ಹೇಳಿದ್ರು. ನಿಮ್ಮ ಅಕೌಂಟ್ ನಂಬರ್ ತೊಗೊಂಡು ನಾವೇನು ಸರ್ ಮಾಡೋದು? ಅದಕ್ಕೂ ನಾವು ಕೇಳ್ತಿರೋ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಎಲ್ಲ ಡೀಟೇಲ್ಸು ನಮ್ಮಲ್ಲೇ ಇದೆ ಸರ್. ಇದು ಜಸ್ಟ್ ಪಾರ್ಸಲ್ ಬೇಕೋ ಬೇಡವಾ ಅನ್ನೋ ಕಾಲ ಅಷ್ಟೇ ಸರ್. ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಡಿ ಸರ್, ಪರವಾಗಿಲ್ಲ. ಅಷ್ಟಕ್ಕೆ ನಾನು ನಂಬಿಟ್ಟು OTP ಕೊಟ್ಬಿಟ್ಟೆ. ಆದರೆ ಇವಾಗ ನೋಡಿದ್ರೆ ನಾನು 1 ತಿಂಗಳ ಸಂಬಳನ ಬರ್ಬಾದ್ ಮಾಡಿಬಿಟ್ಟಿದ್ದಾರೆ. ನಾನು ನಮ್ಮ ಸಂಸಾರನ ಹೇಗೆ ನಡೆಸಲಿ? ಶಿವು, ಸಮಾಧಾನ ಮಾಡ್ಕೊಡಿ. ಹೇಗಿದ್ರು ಆ ಟ್ರಾನ್ಸಾಕ್ಷನ್ ID ನ ತೊಗೊಂಡಿದ್ದೀವಲ್ಲ, ನಾವು ಅದನ್ನು ಟ್ರ್ಯಾಕ್ ಮಾಡ್ತೀವಿ. ಮತ್ತೆ ಮುಖ್ಯವಾಗಿ ಎಲ್ಲರೂ ತಿಳ್ಕೊಬೇಕಾದ ವಿಷಯ ಏನಂದ್ರೆ, ಈ ರೀತಿ ಫ್ರಾಡ್ ಆದ ಮೊದಲನೇ 1 ಅವರ್ನ ಗೋಲ್ಡನ್ ಅವರ್ ಅಂತ ಕರೀತಾರೆ. ಹೆಲ್ಪ್ ಲೈನ್ ನಂಬರ್ 1930ಗೆ ನೀವು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ನೀವು ಕಳ್ಕೊಂಡ ದುಡ್ಡು 90 to 100% ರಿಟರ್ನ್ ಸಿಗೋ ಚಾನ್ಸಸ್ ಇರುತ್ತೆ. ಶಿವು, ಯಾವುದಕ್ಕೋ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಹೋಗ್ಬಿಡ್ತೀನಿ. ದೇವ್ರೆ, ದುಡ್ಡು ಸಿಕ್ಬಿಡ್ಲಪ್ಪ ಅಷ್ಟೇ. ಹಲೋ ಸರ್. ಹಲೋ, ಏನ್ ಆಟಗಳು ಆಡ್ತಿದ್ಯಾ? ಸಾಲ ಇಸ್ಕೊಳ್ಳುವಾಗ ಸಂಬಳದ ದಿನನೇ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋಯ್ತಾ? ಇಲ್ಲ ಸರ್, ಮರ್ತಿಲ್ಲ. ಅದು ಯಾರೋ ಫ್ರಾಡು ನನ್ನ ಅಕೌಂಟಿಂದ ದುಡ್ಡು ಎತ್ಬಿಟ್ಟಿದ್ದಾರೆ. ನಿನಗೆ ರೈಟಿಂಗಲ್ಲಿ ಒಳ್ಳೆ ಭವಿಷ್ಯ ಇದೆ, ಆದ್ರೆ ನಿನ್ ಕತೆ ಕೇಳೋದಕ್ಕೆ ನನಗೆ ಆಸಕ್ತಿ ಇಲ್ಲ. ಬೆಳಗ್ಗೆ ಅಷ್ಟರಲ್ಲಿ ನನ್ನ ದುಡ್ಡು ನನಗೆ ವಾಪಸ್ ಬರಬೇಕು, ಇಲ್ಲ ಅಂದ್ರೆ ನಾನೇ ಬರ್ತೀನಿ. ಅದು ಹಾಗಲ್ಲ ಸರ್. ಹಲೋ ಹಲೋ ಹಲೋ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ? ಅಕೌಂಟಿಗೆ ಬಂದಿದ್ದ ಸಂಬಳ ಕೈಗೆ ಬರಲಿಲ್ವೇ? ಶ್ರೀಮಂತರಿಗೆ ಯಾರಾದರೂ ಫ್ರಾಡ್ ಮಾಡಿದ್ರೆ ಮರುಭೂಮಿಯಲ್ಲಿ ಒಂದು ಹಿಡಿ ಮರಳು ಹೋಯ್ತು ಅಂತ ಮರೆತು ಬಿಡ್ತಾರೆ. ಆದರೆ ನಮಗೆ ಹಂಗೆ ಎಷ್ಟು ಬದುಕಟ್ಕೊಂಡಿದ್ದೀವಿ. ಒಂದೊಂದು ರೂಪಾಯಿಯು ನಮಗೆ ಕಷ್ಟನೇ. ಆದರೂ ನಿನ್ನ ದಯೆಯಿಂದ ನಾನು ಕಳ್ಕೊಂಡಿದ್ದೆಲ್ಲ ಪಡ್ಕೊಂಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್ ಭಗವಂತ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ, ಆಸ್ತಿ, ಅಂತಸ್ತು ಇದ್ಯಾವುದು ಕೂಡ ಅಷ್ಟು ಸುಲಭವಾಗಿ ಹೋಗಲಾರದು ಶಿವಪ್ರಸಾದ್. ಹಣ ಕೇವಲ ಕಾಗದವಷ್ಟೇ ಶಿವಪ್ರಸಾದ್. ಅದಕ್ಕೆ ಮೌಲ್ಯ ಬರುವುದು ನಿಮ್ಮ ಶ್ರಮದಿಂದ. ಕಷ್ಟಪಟ್ಟು ಕೋಟಿ ಸಂಪಾದನೆ ಮಾಡಿದ್ರು ಅದಕ್ಕೆ ನೀವೇ ಬೆಲೆ ಕೊಡಲಾರೆ. ಆದರೆ ಬೆವರು ಸುರಿಸಿ 10 ರೂಪಾಯಿ ದುಡಿದ್ರು ಅದಕ್ಕೆ ನೀವು ಕೊಡೋ ಬೆಲೆನೇ ಬೇರೆ. ಬೆವರಿನ ಹಣಕ್ಕೆ ನೀವೇ ತಂದೆ, ನೀವೇ ತಾಯಿ. ಆದರೆ ಕದ್ದ ಹಣ ಎಂದೆಂದಿಗೂ ಅನಾಥ. ಏಕೆಂದರೆ ಒಬ್ಬರಿಂದ ಕದ್ದು ತಂದದ್ದು ಇನ್ನೊಬ್ಬರ ಪಾಲಾಗುವುದು ಖಂಡಿತ. ಶ್ರಮಕ್ಕೆ ನಿಮ್ಮ ವಿಳಾಸವನ್ನು ತಿಳಿಸಿ, ಧರ್ಮಕ್ಕೆ ನಿಮ್ಮ ಅಂತರಂಗವನ್ನು ತಿಳಿಸಿ, ನ್ಯಾಯಕ್ಕೆ ನಿಮ್ಮ ನೀತಿಯನ್ನು ತಿಳಿಸಿ, ನಿಷ್ಠೆಗೆ ನೀವು ಬದುಕುವ ರೀತಿಯನ್ನು ತಿಳಿಸಿ. ಇದೇ ಉತ್ತಮರು ಬದುಕುವ ಲಕ್ಷಣ. ಋತುಗಳು ಬದಲಾದಂತೆ ನಿಮ್ಮ ದೇಹವನ್ನು ರಕ್ಷಿಸಿಕೊಳ್ಳಲು ಉಡುಪುಗಳನ್ನು ಹೇಗೆ ಬದಲಾಯಿಸಿಕೊಳ್ಳುತ್ತೀರೋ ಹಾಗೆಯೇ ಕಾಲ ಬದಲಾದಂತೆ ನಿಮ್ಮ ಮನೆ, ಮನಸ್ಸು, ಅಂತರಂಗ, ಅಂತರಾತ್ಮ ಇವೆಲ್ಲವನ್ನು ಕಾಪಾಡಿಕೊಳ್ಳುವುದು ನಿಮ್ಮದೇ ಜವಾಬ್ದಾರಿ. ಕಳ್ಳನ ಕಡೆಗೆ ಬೆರಳು ತೋರಿಸುವ ಮುನ್ನ
ನೀವೆಷ್ಟು ಜವಾಬ್ದಾರಿಯಿಂದ ಇದ್ದೀರಿ ಅಂತ ತಿಳಿದುಕೊಳ್ಳೋದು ಚೆನ್ನ. ಕಳ್ಳನ ಕಸುಬೆ ಕದಿಯೋದು, ಆದರೆ ಜೋಪಾನವಾಗಿಟ್ಟುಕೊಳ್ಳೋ ಕರ್ತವ್ಯ ನಿಮ್ಮದು. ಕೊನೆಯದಾಗಿ ಒಂದು ಮಾತು, ನಿಮಗಿರುವುದು ಎರಡೇ ಕೈ. ಒಂದು ಜಗತ್ತನ್ನು ನೋಡಲು, ಇನ್ನೊಂದು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು. ಜಗತ್ತಿನ ಮೇಲೆ ದೃಷ್ಟಿ ಇರಲಿ, ನಿಮ್ಮ ಮೇಲೆ ನಿಮ್ಮದೇ ಒಂದು ಕಣ್ಣಿರಲಿ.